ಏನ್ರಿ ಶಂತಕ್ಕ, ಆಯ್ತಾ ಊಟ? ಏನು ಮಾಡಿದ್ದೆ ಸೊಸಿ? ಆತ್ರಿ, ರೊಟ್ಟಿ ಅನ್ನ ಸಾರು ಮಾಡಿದ್ಲು, ಉಂಡು ಬಂದೆ. ಏನ ಭಾಳ ಮಾತುಕತೆ ನಡೆಯಕುಂತತ್ತಲ್ಲ? ಏನು ಗೊತ್ತಾ ಶಂತಕ್ಕ, ಹಿಂದಿನ ಬೀದಿಯಾಗ ಗೌಡ್ರ ಮನೆ ಐತಲ್ಲ, ಅವ್ರ ಮನೆಯಾಗ ಯಾರ ಕಳ್ಳ ನುಗ್ಗಿ ಇದ್ದದ್ದು ಒಡವೆ ದುಡ್ಡು ಎಲ್ಲ ಕದ್ಕೊಂಡು ಹೋಗ್ಬಿಟ್ಟಾನಂತೆ. ಹೌದ್ರೆ? ಪಾಪ, ಚಾವಿ ಹಾಕಿದ್ದಿಲ್ಲಂತೇನವ್ರು? ಅದೇನಂತ ಮಾತಾಡ್ತೀರಿ ಶಂತಕ್ಕ? ಕಳ್ಳಂಗೇನು ಚಾವಿ ಇಲ್ದಂಗ ಬಾಗ್ಲ ತೆಗಿಯಕ್ಕೆ ಬರಲ್ಲ ಅನ್ಕೊಂಡಿರೇನು ನೀವು? ಅವನಿಗೇನು ಅದೇನು ದೊಡ್ಡದೇನು? ಪಾಪ ಗೌಡ್ರು ಮೊನ್ನೆ ಹೆಂಡತಿಗೆ ಹೊಸ ಹೊಸ ಡಿಸೈನ್ ಒಡವೆ ಮಾಡಿಸಿ ಹಾಕಿದ್ರಂತ. ಆ ಅಮ್ಮ ಗೌಡ ಆಡ್ಕೊಂಡು ಹತ್ತು ಬಿಡ್ತ್ರಿ ಪಾಪ. ಜೀವ ನೋಡಿ ಮರ ಮರ ಅನ್ನೋದು. ಹೌದಲ್ಲನ್ರಿ ಮತ್ತೆ? ಈಗಿನ ಬಂಗಾರದ ರೇಟ್ನ್ಯಾಗ ಒಡವೆ ಮಾಡ್ಸೋಕತ್ತೆ. ನೀವು ಹೇಳೋದು ನಿಜ ನೋಡ್ರಿ ಶಂತಕ್ಕ. ಹೆಂಗಾರ ಯಾಕಾಗ್ಲಪ್ಪ, ನಮ್ಮ ಹುಷಾರ್ನಾಗ ನಾವಿರ್ಬೇಕು ನೋಡ್ರಿ. ಮತ್ತೆ ಯಾಕ್ರಿ ಅತ್ತೀಯರ ಹಿಂಗೆ ಕುಂತೀರಿ? ಹಿಂದಿನ ಬೀದಿಯಾಗ ಕಳ್ತನ ಆಗೈತಂತೆ, ಅದಕ್ಕೆ ನನಗೂ ಭಯ. ನಮ್ಮ ಮನೆಗೂ ಬಂದು ಗುಡಿಸಿ ಗುಂಡಾಂತರ ಮಾಡಿಬಿಟ್ರೆ ಏನು ಮಾಡೋದು ಅಂತ. ಹೌದು, ನನ್ನ ಮದುವೆ ಎಲ್ಲ ಅಮ್ಮನ ಮನೆಯಾಗ ಅದಾವು. ಮೊನ್ನೆ ಮದುವೆಗಂತ ಹೋದಾಗ ಅಲ್ಲೇ ಬಿಟ್ಟು ಬಂದೆ. ಒಳ್ಳೇದಾತು ಬಿಟ್ಟು ಬಂದಿದ್ದು. ಹುಷಾರಿ ಅತ್ತೀರ, ಜೋಪಾನವಾಗಿ ಒಡವಿನೆಲ್ಲ ಬೀರು ಒಳಗಿಟ್ಟು ಬೀಗ ಹಾಕ್ಬಿಡ್ರಿ. ಹೇ ಸುಮ್ಮನಿರ, ನಾನು ಮೊದಲ ಹೆದರ್ಕೊಂಡಾನಿ, ಅದ್ರಾಗ ನಿಂತು ಬ್ಯಾರೆ. ಹೋಗಿ ಮಕ್ಕ ಹೋಗಿ, ಅದಂಗೆ ಕದೀತಾನ ನಾನು ನೋಡ್ತಾನೆ. ನಾ ಕಳ್ಳಾದೀನಿ, ನಿಮ್ಮನೆಗೆ ಬಂದೀನಿ, ಮನೆಗಳಿಗೆ ಹೋಗ್ತೀನಿ, ಕಳ್ತನ ಮಾಡ್ತೀನಿ, ಚಾವಿ ಇಲ್ಲ ಅಂದ್ರೂ ತೆಗಿತೀನಿ, ಕದ್ದಿದ್ದುಡೆಲ್ಲ ಮಜಾ ಮಾಡುತ್ತೀನಿ, ತೆಗಿ ತೆಗಿ ದುಡ್ಡು ತೆಗಿ, ಬೇಡ ಬಂದೆ ಬಂಗಾರ ಕದ್ದೆ, ಓ ಬೇಡ ಓ ಬೇಡ. ಫ್ರೆಂಡ್ಸ್, ನಾನು ಈಗ ಕಳ್ತನ ಮಾಡ್ತೀನಿ. ಅಷ್ಟರೊಳಗಡೆ ನೀವು ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ. ಏನು ಹಿಂಗೆ ಗೊರಕೆ ಹೊಡಿತಲ್ಲ? ಏನಾದರೂ ಯಾಕಾಗಲಿ, ಬೇಗ ನನ್ನ ಕೆಲಸ ನಾನು ಮುಗಿಸ್ಕೊಂಡು ಎಲ್ಲ ತೋಚ್ಕೊಂಡು ಹೋಗ್ಬಿಡ್ಬೇಕು. ಏಯ್ ಇಲ್ಲ, ಏನಾದ್ರು ಕದ್ದಿರೋದು? ಸುಮ್ಮನೆ ಇಟ್ಬಿಡು, ಇಲ್ಲ ಅಂದ್ರೆ ಚರ್ಮ ಸುಲಿದ್ ಬಿಡ್ತೀನಿ. ಇಲ್ಲಮ್ಮ, ಇಡ್ತೀನಿ. ಹೌದು, ಈ ಅಮ್ಮ ಕನ್ವರ್ಸ್ತಿರ್ಬೇಕು. ಯಾರೋ ಮೊನ್ನೆ ಕದ್ದಿದ್ದು ಹೇಳಿರ್ಬೇಕು, ಅದಕ್ಕೆ ಈ ಅಮ್ಮ ಕನಸ ಕಾಣಕತ್ತು ಬಿಟ್ಟತಿ. ಆದರೂ ಬೇಗ ಜಾಗ ಖಾಲಿ ಮಾಡಿಬಿಡ್ಬೇಕು. ಅಯ್ಯ, ಬೆಳಗಾತ ಏನು? ರಾತ್ರಿ ಎಲ್ಲ ಬರೀ ಕಳ್ಳಂದೇ ಕನಸು. ಹೆಂಗಾರ ಆಗಲಿ, ನಾನೊಂದ್ಸರಿ ಎಲ್ಲ ಅದಾವೆಲ್ಲ ನೋಡ್ಬಿಡ್ತೇನೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬಂಗಾರ ಒಡವಿ ಓದ್ವ. ಯಾಕಮ್ಮ, ಏನಾತ? ಏನಂತ ಹೇಳ ಸಿದ್ದು, ನನ್ನ ಒಡವಿ ಕಳ್ತನ ಆಗೈತ. ಏನಾತ್ರಿ ಅಕ್ಕರ, ಯಾಕೆ ಹಿಂಗೆ ಅಳಕತ್ತೀರಿ? ನೋಡ್ರಿ ಪರಕ್ಕರ, ಒಂದೊಂದು ರೂಪಾಯಿನೂ ಕೂಡಿಸಿ ಬಂಗಾರ ಮಾಡಿಸ್ಕೊಂಡಿದ್ದೆ. ಆದ್ರೆ ಈಗ ಕಳ್ಳ ಕದ್ದು ಬಿಟ್ಟಾನ್ರಿ. ಅವನ ಕೈಗೆ ನಾಗರ ಕಡಿಯ. ಕದ್ದವನ ಜೀವನ ಉದ್ಧಾರ ಆಗಕ್ಕತ್ತೇನೆ. ಹಿಂಗೆಲ್ಲ ಮಾಡಿದ್ರೆ ನಾಯಿ ಜೀವನ ಆದಂಗಕ್ಕತ್ತೆ. ಒಂದು ಸಮಾಧಾನ ಮಾಡ್ಕೊಡ್ರಿ ಶಂತಕ್ಕರ, ಏನು ಮಾಡಕ್ಕತಿ? ಒಂದಲ್ಲ ಎರಡಲ್ಲ 4 ಬಳಿ, 1 ಕಾಸಿನ ಸರ, 1 ಅವಲಕ್ಕಿ ಸರ, 2 ಜೋಡಿ ಬೆಂಡಾಲಿ ಎಲ್ಲ ಮಾಡಿಸ್ಕೊಂಡಿದ್ದೆ. ಇಷ್ಟು ವರ್ಷ ಜೋಪಾನವಾಗಿ ಇಟ್ಕೊಂಡಿದ್ದೆ, ಕಾಪಾಡ್ಕೊಂಡು ಬಂದಿದ್ದೆ. ಅವನ ಕೈಕಾಲು ಬಿದ್ದೋಗ ನನ್ನ ಒಡವಿನೇ ಬೇಕಿತ್ತೇನೋ ಅವನಿಗೆ ಕದಿಯಕ್ಕ. ಊರಾಗ ಇನ್ನೂ ಎಷ್ಟು ಮನೆ ಅದಾವು, ಅವು ಯಾವ ಕಣ್ಣಿಗೆ ಕಾಣಿಸ್ಲಿಲ್ಲೇನು? ನನ್ನ ಮನೆಗೆ ಬೇಕಿತ್ತೇನೋ ಅವನಿಗೆ. ಅಯ್ಯೋ ಅಯ್ಯೋ, ಓದ್ವ ಅಷ್ಟೂನು. ನೋಡ್ರಿ ಬಬಿತಾಯಿಯವ್ರನ್ನ, ನಮ್ಮ ಹೊಡವಿ ಹೋಗಿದ್ರೆ ಖುಷಿ ಪಡ್ತಿದ್ರೇನ? ಹೆಂಗಂತಾರ ಊರಾಗ ಯಾವ ಮನೆ ಇಲ್ಲೇನ ಅಂತಂದ. ನೋಡ್ರಿ, ಮೋಸ ಮಾಡಿ ಬದುಕಿದ್ರೆ ಹಿಂಗೆ ಆಗೋದು. ಮತ್ತೆ ಸುಮ್ಮನಿರ್ರಿ, ಯಾರ್ದಾದ್ರೇನು ಒಡವಿನ ಪಾಪ ಅವರು ಅಷ್ಟೊಂದು ಬೇಸರ ಮಾಡ್ಕೊಂಡವ್ರ. ನೀವಿಲ್ಲಿ ಹೆಂಗೆ ಬೇಕಂಗೆ ಮಾತಾಡ್ತೀರೇನ? ಲೇ, ಹೋದ್ರ ಹೋದ್ ಬಿಡು, ಮತ್ತೆ ಮಾಡ್ಸೋಣಂತ. ಇಲ್ಲ, ನಂಗೆ ಅವೇ ಬೇಕು.
ನೀವು ಎಷ್ಟು ಪ್ರೀತಿಯಿಂದ ಮಾಡಿಸ್ಕೊಟ್ಟಿದ್ರಿ. ನಾನು ಸಾಯೋವರೆಗೂ ಜೋಪಾನವಾಗಿ ಇಟ್ಕೋಬೇಕು ಅನ್ಕೊಂಡಿದ್ದೆ. ಇವಾಗ ನೋಡಿದ್ರ ಹಿಂಗಾತ. ಅಮ್ಮ ಅಳ್ಬೇಡ, ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟು ಬರ್ತಾನೆ. ಅವರೆಲ್ಲ ಹುಡುಕಿ ಕೊಡ್ತಾರೆ. ಆತ ನೀ ಚಿಂತೆ ಮಾಡಬೇಡ. ಹೌದನ ಸಿದ್ದು, ಅಷ್ಟು ಮಾಡಪ್ಪ. ಅತ್ತಿಯರ ಎದ್ದೇಳ್ರಿ, ದೇವರಿಗೆ ಹರಕೆ ಕಟ್ಕೊಳ್ರಿ, ಲಗುನ ಹುಡುಗಿ ಸಿಗ್ಲಿ ಅಂತಂದೆ. ಹೂನ ಸಂಗೀತ, ಆ ಕಳ್ಳ ಸಿಗ್ಲಿ ಮಾಡ್ತಾನೆ. ನೆಕ್ಸ್ಟ್ ಏನಾಕತಿ ಅಂತ ನೋಡ್ಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿ. ಧನ್ಯವಾದಗಳು.